ಸರ್ ಇವತ್ತು ದರ ಏರಿಕೆ ಮಾಡಿದ್ದಾರೆ ಸರ್ಕಾರ. ಅದೇ ಒಂದ್ ಕೈಯಲ್ಲಿ ಕೊಟ್ಟು ಎರಡು ಕೈಯಲ್ಲಿ ಕಿತ್ಕೊಳ್ಳೋ ಕೆಲಸ ಮಾಡವ್ರೆ. ಜನರಲಿ ಒಂದ್ ಕಡೆ ಕಪಾಳಕ್ಕೆ ಕೊಡಿದ್ರೆ ಇನ್ನೊಂದು ತೋರಿಸುವಂತಾರೆ. ಇವ್ರು ಎರಡು ಕಡೆ ಕಪಾಳಕ್ಕೆ ಇವರೇ ಹೊಡಿಯೋಂಥ ಕೆಲಸ ಮಾಡ್ತಾ ಇದ್ದಾರೆ. ಮಹಿಳೆಯರಿಗೆ ಫ್ರೀ ಕೊಟ್ಟರು ಪುರುಷರ ಹತ್ರ ಡಬಲ್ ಕಿತ್ಕೊಳ್ಳೋಂಥ ಕೆಲಸ ಮಾಡೋ ಅಂಥದ್ದು ನಡೀತಾ ಇದೆ. ಅದ್ರಲ್ಲಿ ಬೇರೆ ಬೇರೆ ಎಲ್ಲ ರಾಜ್ಯಗಳು ನಮ್ಮನ್ನು ಕಾಪಿ ಹೊಡಿತಾರೆ ಅಂತ ಎಲ್ಲ ಹೇಳ್ಕೊಂಡು ಮಾತಾಡ್ಕೊಂಡು ಬಡವರು ಹೊಟ್ಟೆ ಮೇಲೆ ಬರೆ ಹಾಕುವಂಥ ಕೆಲಸ ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸೋಗಿದ್ದಾರೆ. ಎಲ್ಲ ಕಡೆ ಇನ್ಫ್ಲೇಷನ್ ಜಾಸ್ತಿ ಆಗಿದೆ. ಇಂಥ ಸಮಯದಲ್ಲಿ ಮತ್ತೆ ಬೆಲೆ ಏರಿಕೆ ಮಾಡಿರುವಂಥದ್ದು ತುಂಬ ತಪ್ಪು ಕ್ರಮವನ್ನು ಇವತ್ತು ರಾಜ್ಯ ಸರ್ಕಾರ ತಗೊಂಡಿದೆ. ಇದನ್ನ ನಾವು ಖಂಡಿತವಾಗ್ಲೂ ಖಂಡಿಸ್ತೀವಿ. ಸರ್, ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ವಿಚಾರ ಕುರಿತಂತೆ ಹೋರಾಟಕ್ಕೆ ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ. ಹೇಗಿದೆ ಸರ್ ಹೋರಾಟ? ಸರ್, ನಿನ್ನೆ ಮುಖ್ಯಮಂತ್ರಿಗಳು ತುಂಬ ಕ್ಲಿಯರ್ ಆಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರ ಹೆಸರಿಲ್ಲ ಅಂತ ಹೇಳಿದ್ದಾರೆ ಲೆಟ್ರಲ್ಲಿ. ನಾವು ಕೇಳೋಂಥದ್ದು, ಅವ್ರ ಹೆಸರು ಲೆಟ್ರಲ್ಲಿದ್ದರೆ ಅವ್ರು ರಾಜೀನಾಮೆ ಕೊಡೋಕೆ ನೀವು ಹೋಗ್ತೀರಾ? ನಾಳೆ ಆ ಲೆಟರಿನ ಕಾಪಿಯನ್ನು ಸರ್ಟಿಫೈಡ್ ಕಾಪಿ ತಗೊಂಡು ಮುಖ್ಯಮಂತ್ರಿಗಳಿಗೆ ಸ್ಪೀಡ್ ಪೋಸ್ಟ್ ಕಳಿಸೋದ್ರ ಮುಖಾಂತರ, ಪ್ರಿಯಾಂಕ್ ಖರ್ಗೆ ಅವರಿಗೆ ಸ್ಪೀಡ್ ಪೋಸ್ಟ್ ಕಳಿಸೋದ್ರ ಮುಖಾಂತರ, AICC ಅಧ್ಯಕ್ಷರಿಗೆ, KPCC ಅಧ್ಯಕ್ಷರಿಗೆ ಸ್ಪೀಡ್ ಪೋಸ್ಟ್ ಕಳಿಸೋದ್ರ ಮುಖಾಂತರ ಹೈಲೈಟ್ ಮಾಡಿ ಹೇಳ್ತೀವಿ, ತಾವೇ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಇಲ್ಲ ಹಾಗಾಗಿ ರಾಜೀನಾಮೆ ಕೊಡಲ್ಲ ಅಂತ. ಆ ಡೆತ್ ನೋಟಲ್ಲಿ ಅವ್ರ ಹೆಸರಿದ್ರೆ ಖಂಡಿತವಾಗ್ಲೂ ತಾವೇ ಮುಂದೆ ನಿಂತ್ಕೊಂಡು ಮುಖ್ಯಮಂತ್ರಿಗಳು ತುಂಬ ನೈತಿಕ ಹೊಣೆ ಹೊತ್ತಿರುವಂಥ ಮುಖ್ಯಮಂತ್ರಿಗಳು ಅಂತ ಹೇಳ್ತಾರೆ ಸಂಭಾವಿತ ರಾಜಕಾರಣಿಗಳು, ನಮ್ಮ ಹಿರಿಯರು. ಅವ್ರು ಖಂಡಿತವಾಗ್ಲೂ ಪ್ರಿಯಾಂಕ್ ಖರ್ಗೆ ಅವ್ರ ರಾಜೀನಾಮೆಯನ್ನು ಹೆಸರಿದ್ರೆ ಕೊಡಿಸುವಂಥ ಕೆಲಸ ಮಾಡ್ಬೇಕು ಸರ್. ಕಾರ್ಯಕ್ರಮ ಇರೋದ್ರಿಂದ, ಇಲಾಖೆ ಕಾರ್ಯಕ್ರಮಗಳು ಬಂದಿರುವಂಥದ್ದು, ಪಕ್ಷ ಸಂಘಟನೆಗೆ ಅವರು ಕಳೆದ 4-5 ವರ್ಷದಿಂದ ಏನು ಒತ್ತು ಕೊಟ್ಟಿದ್ರೆ ಈಗಲೂ ಕೊಡ್ತಾರೆ. ಧನ್ಯವಾದ. ಬನ್ನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.